ಒಂದು ದೊಡ್ಡ ಬಿಲ್ಡಿಂಗ್ ನ ರೂಮ್ ನಲ್ಲಿ ಜನರು ಸಿಗಾಕೊಂಡಿದ್ದಾರೆ. ಇವರು ನಿಧಾನವಾಗಿ ಒಂದೊಂದೇ ಫ್ಲೋರ್ ಅನ್ನ ದಾಟಿ ಟೆರೆಸ್ಗೆ ಹೋಗ್ಬೇಕು. ಆದ್ರೆ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಮತ್ತೊಂದ್ ಕಡೆ ಸೈಂಟಿಸ್ಟ್ ಗಳಿಗೆ ಫ್ರೀಸ್ ಆಗಿ ನಿಂತಿರುವಂತ ಕೋತಿಗಳು ಸಿಗ್ತವೆ. ಆದ್ರೆ ಸಿಟಿಲಿ ಒಂದು ಭಯಂಕರ ಕಥೆನೆ ನಡೀತಿರುತ್ತೆ. ಅಷ್ಟಕ್ಕೂ ಇಲ್ಲೆಲ್ಲ ಏನ್ ನಡೀತಿದೆ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಮೂವಿನ ನನ್ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಕಾಲೋನಿ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಕಿಮ್ ಅನ್ನೊಬ್ಬ ವ್ಯಕ್ತಿ ಪೊಲೀಸರಿಗೆ ಕಾಲ್ ಮಾಡಿ ಹೇಳ್ತಿರ್ತಾನೆ, ಡಾಂಗ್ವೂರಿ ಬಿಲ್ಡಿಂಗ್ ನಲ್ಲಿ ನಾನು ಒಂದು ವೈರಸ್ ಅನ್ನ ಹರಡಿಸ್ತಿದ್ದೀನಿ. ಅದು ತುಂಬಾನೇ ಡೇಂಜರಸ್. ಆ ವೈರಸ್ಗೆ ಮೆಡಿಸನ್ ಬೇಕು ಅಂತಂದ್ರೆ ನನ್ನ ಬಾಡಿ ಒಳಗಡೆ ಇದೆ ಅಂತ. ಇವನ ಹತ್ರ 2 ಇಂಜೆಕ್ಷನ್ ಗಳಿರ್ತವೆ. ಅದ್ರಲ್ಲಿ ಮೆಡಿಸಿನ್ ಇಂಜೆಕ್ಷನ್ ನ ಬಾಡಿಗೆ ಇಂಜೆಕ್ಟ್ ಮಾಡ್ಕೋತಾನೆ. ನಂತರ ನಮ್ಗೆ ಸೌತ್ ಕೊರಿಯಾದಲ್ಲಿರುವಂತ ಡಾಂಗ್ವೂರಿ ಬಿಲ್ಡಿಂಗ್ ಅನ್ನ ತೋರಿಸ್ತಾರೆ. ಇಲ್ಲೇ ಸ್ಟೀವ್ ಅನ್ನೋ ಒಬ್ಬ ವ್ಯಕ್ತಿ ತುಂಬಾ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಕೇಟಿ ಅನ್ನೋ ಒಬ್ಳು ಲೇಡಿ ಬರ್ತಾಳೆ. ಇವರಿಬ್ರು ಒಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ಬೇಕು. ನಂತರ ಇವರು ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಬಂದಾಗ ಇಲ್ಲೇ ನಮಗೆ ಚೈನ್ಸ್ ಬಯೋ ಅನ್ನೋ ಒಂದು ಕಂಪನಿಯ ಸಿಇಒ ನ ತೋರಿಸ್ತಾರೆ. ಇಲ್ಲಿ ವಿಷಯ ಏನು ಅಂತಂದ್ರೆ ಸ್ಟೀವ್ ಹಾಗೆ ಕೇಟಿ 10 ವರ್ಷಗಳ ಹಿಂದೆ ಮದ್ವೆ ಆಗಿದ್ರು. ಈಗ ಡಿವೋರ್ಸ್ ಆಗೋಗಿದೆ. ಆದ್ರೆ ಕೇಟಿ ಒಬ್ಳು ಸೈಂಟಿಸ್ಟ್ ಆಗಿರೋದ್ರಿಂದ ನಿನ್ಗೊಂದು ಕೆಲಸ ಇದೆ, ಸಿಇಒ ಜೊತೆ ಮಾತಾಡಿದ್ನಿ ಅಂತ ಸ್ಟೀವ್ ಕರ್ಕೊಂಡ್ ಬಂದಿರ್ತಾನೆ. ಇದಾದ್ಮೇಲೆ ಸಿಇಒ ಹೇಳ್ತಾ ಹೋಗ್ತಾನೆ, ನಮ್ಮ ಕಂಪನಿಲಿ ಸೆಮಿ ಕಂಡಕ್ಟರ್ ಅನ್ನೋ ಒಂದು ಸಿರಮ್ ಅನ್ನ ಕಂಡಿಡಿದಿದ್ದೀವಿ. ಆ ಸಿರಮ್ ಇಂದ ಯಾವುದೇ ತರದ ಗಾಯ ರೋಗ ಇದ್ರೂ ವಾಸಿ ಆಗೋಗುತ್ತೆ ಅಂತ. ಈ ಸಿಇಒ ಕೇಟಿಗೆ ಒಂದು ವಿಶೇಷವಾಗಿರುವಂತ ಇನ್ವಿಟೇಷನ್ ನ ಕಳಿಸಿರ್ತಾನೆ. ಆದ್ರಿಂದಾನೇ ಇವಳು ಇಲ್ಲಿಗೆ ಬಂದಿರೋದು. ಆಗ ನೋಡಿದ್ರೆ ಸಿಇಒ ಹೇಳ್ತಿರುವಂತ ಸೆಮಿ ಕಂಡಕ್ಟರ್ ಸೀರಮ್ ಅನ್ನ ಕೈಕಾಲ್ ವರ್ಕ್ ಆಗದಿರುವಂತ ಇಲ್ಲಿಗೆ ಇಂಜೆಕ್ಟ್ ಮಾಡ್ತಿದ್ದಂಗೆನೆ ಅದು ಓಡಾಡ್ತಿರುತ್ತೆ. ಇಲ್ಲೇ ಆಗ್ಲೇ ಪೊಲೀಸ್ಗೆ ಕಾಲ್ ಮಾಡಿದ್ದಂತ ಕಿಮ್ ಕೂಡ ಇರ್ತಾನೆ. ಇದಾದ್ಮೇಲೆ ಸಿಇಒ ಹೇಳ್ತಿರ್ತಾನೆ, ಮನುಷ್ಯರು ಈ ಸೀರಮ್ ಅನ್ನ ಇಂಜೆಕ್ಟ್ ಮಾಡ್ಕೊಂಡ್ರೆ ಬಾಯ್ ಬಿಟ್ಟು ಮತ್ತೊಬ್ಬರ ಹತ್ರ ಮಾತಾಡುವಂತ ಅವಶ್ಯಕತೆನೆ ಇರೋದಿಲ್ಲ. ನಾವು ಹೇಗೆ ಫೋನಿಂದ ಫೋನ್ಗೆ ಮೆಸೇಜ್ ಅನ್ನ ಕಳಿಸ್ತೀವೋ ಅದೇ ರೀತಿ ಡೈರೆಕ್ಟ್ ಆಗಿ ಬ್ರೈನ್ ಇಂದ ಬ್ರೈನ್ ಗೆ ಮೆಸೇಜ್ ಅನ್ನ ಇನ್ಫಾರ್ಮೇಶನ್ ನ ಕಳಿಸಬಹುದು ಅಂತ ಹೇಳ್ತಾ ಮೀಟಿಂಗ್ ಅನ್ನ ಎಂಡ್ ಮಾಡ್ತಾನೆ. ಇದೇ ಬಿಲ್ಡಿಂಗ್ ನಲ್ಲಿ ಕೆಲಸ ಮಾಡ್ತಿರುವಂತ ಲೀಸಾ ಹಾಗೆ ಇವಳ ತಮ್ಮ ಆಗಿರುವಂತ ಜೋನ ತೋರಿಸ್ತಾರೆ. ಜೋ ಸೆಕ್ಯೂರಿಟಿ ಆಗಿದ್ರೆ ಲೀಸಾ ಕಂಪ್ಯೂಟರ್ ವರ್ಕ್ ಅನ್ನ ಮಾಡ್ತಾಳೆ. ಅಂದಂಗೆ ಇವಳ ಕಾಲು ವರ್ಕ್ ಆಗೋದಿಲ್ಲ. ಇವಳಿಗೆ ಕ್ಯಾಂಪಿಂಗ್ ಹೋಗೋದಂದ್ರೆ ತುಂಬಾ ಇಷ್ಟ. ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಜೋ ಹೇಳ್ತಾನೆ. ಇದರಿಂದ ಇವಳು ತುಂಬಾ ಸಂತೋಷ ಪಡ್ತಾಳೆ. ಈ ಕಡೆ ಇವರಿಬ್ರು ಸಿಇಒ ನ ಮಾತಾಡ್ಸೋದಕ್ಕೆ ಅಂತ ಬಂದಾಗ ಸಿಇಒಗೆ ಪೊಲೀಸ್ ಇಂದ ಕಾಲ್ ಬರುತ್ತೆ. ಕಿಮ್ ಅನ್ನೋ ವ್ಯಕ್ತಿ ವೈರಸ್ ಅನ್ನ ಹರಡಿಸಿದಾನೆ ಅಂತ. ಇದರಿಂದ ಇವರಿಬ್ರಿಗೂ ಅವನ ಜೊತೆ ಮಾತಾಡೋದಕ್ಕಾಗೋದಿಲ್ಲ. ನಂತರ ಸಿಇಒ ಪೊಲೀಸ್ಗೆ ಹೇಳ್ತಿರ್ತಾನೆ, ಇವತ್ತು ನಾನು ಕಿಮ್ ನ ಬಿಲ್ಡಿಂಗ್ ನಲ್ಲೇ ನೋಡ್ದೆ ಅಂತ. ಯಾವಾಗ ಕೇಟಿ ಬರ್ತಾಳೋ ನೋಡ್ತಾಳೆ. ಕಿಮ್ ಸಿಇಒ ಆಫೀಸ್ಗೆ ಹೋಗ್ತಿರ್ತಾನೆ. ಇದಾದ್ಮೇಲೆ ಕಿಮ್ ಮತ್ತೆ ಸಿಇಒ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗೋದು, ಇಷ್ಟೊತ್ವರೆಗೂ ಇವನು ಹೇಳ್ತಿದ್ನಲ್ಲ ನಮ್ಮ ಕಂಪನಿಯವರು ಸೆಮಿ ಕಂಡಕ್ಟರ್ ಸೀರಮ್ ಅನ್ನ ಕಂಡಿಡ್ದಿದೀವಿ ಅಂತ. ಅದನ್ನ ಕಂಡಿಡ್ದಿರೋದು ಕಿಮ್. ಮೋಸ ಮಾಡಿ ಅದನ್ನ ಕಿಮ್ಮಿಂದ ಕಿತ್ಕೊಂಡು ನಾನೇ ಅದನ್ನ ತಯಾರು ಮಾಡಿದೀನಿ ಅಂತ ಸಿಇಒ ಹೇಳ್ತಿರ್ತಾನೆ. ಇದರಿಂದ ಇವರಿಬ್ರು ಜಗಳ ಆಡ್ತಿರೋದನ್ನ ನೋಡಿ ಕೇಟಿ ಇಲ್ಲಿಂದ ಹೊಟ್ಟೋಗ್ತಾಳೆ. ನಮ್ಗೆ ಒಂದು ವಿಷಯ ಮಾತ್ರ ಗೊತ್ತಾಗೋಗುತ್ತೆ, ಈ ಸಿಇಒ ದೊಡ್ಡ ಮೋಸಗಾರ ಅಂತ. ಆಗ ಕಿಮ್ ಕೂಡ ನಾನು ಈ ಸಿರಮ್ ಅನ್ನ ಮನುಷ್ಯರನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಕ್ರಿಯೇಟ್ ಮಾಡಿದ್ದೆ ಅಂತ ಹೇಳ್ತಾ ಇವನ ಹತ್ರ ಮತ್ತೊಂದು ಇಂಜೆಕ್ಷನ್ ಇರುತ್ತಲ್ಲ ಅದನ್ನ ಇವನಿಗೆ ಇಂಜೆಕ್ಟ್ ಮಾಡ್ಬಿಡ್ತಾನೆ. ಇದರಿಂದ ಕಿಮ್ ನ ಒಂದು ರೂಮ್ ನಲ್ಲೂ ಕೂಡ ಹಾಕಿ ಹೊರಗಡೆ ಬರ್ತಿದ್ದಂಗೆನೆ ವೈಟ್ ಕಲರ್ ಲಿಕ್ವಿಡ್ ಅನ್ನ ವಾಮಿಟ್ ಮಾಡ್ಬಿಡ್ತಾನೆ. ಹಾಗೆ ಇವನು ಒದ್ದಾಡ್ತಿರ್ಬೇಕಾದ್ರೆ ಜನರು ಬಂದಾಗ ಅವ್ರಿಗೂ ಕೂಡ ಕಚ್ಚುತ್ತಿರ್ತಾನೆ. ನಂತರ ಕೇಟಿ ಸ್ಟೀವ್ ಹತ್ರ ಬಂದು ಸಿಇಒ ನ ಮೀಟ್ ಮಾಡೋದಕ್ಕಾಗ್ಲಿಲ್ಲ ಅಂತಾಳೆ. ಅದೇ ಸಮಯಕ್ಕೆ ಪೊಲೀಸರು ಕಿಮ್ ನ ಹುಡ್ಕೊಂಡು ಇಲ್ಲಿಗೆ ಬಂದಾಗ ಸಿಇಒ ಕಚ್ಚಿರುವಂತ ಜನರೆಲ್ಲರೂ ಜಾಂಬಿ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಈ ಕಡೆ ಇವರಿಬ್ರು ಊಟ ಮಾಡ್ತಿರ್ಬೇಕಾದ್ರೆ ಸ್ಟೀವ್ ನ ಹೆಂಡತಿ ಮಗಳು ಕಾಲ್ ಮಾಡಿ ಬೇಗ ಬನ್ನಿ ಪ್ಯಾಕ್ ಮಾಡ್ಕೋಬೇಕು ಅಂತಿರ್ತಾರೆ. ಆಕ್ಚುಲಿ ವಿಷಯ ಏನು ಅಂತಂದ್ರೆ ಸ್ಟೀವ್ ಹಾಗೆ ಅವನ ಫ್ಯಾಮಿಲಿ ಅವರು ಅಮೆರಿಕಾಗೆ ಹೋಗಿ ಸೆಟಲ್ ಆಗ್ತಿದ್ದಾರೆ. ಇದರಿಂದ ಇವಳಿಗೆ ಎಲ್ಲಾನು ಕ್ಲಿಯರ್ ಆಗೋಗುತ್ತೆ. ಸ್ಟೀವ್ ಅಮೆರಿಕಾಗೆ ಹೋಗೋದಕ್ಕಿಂತ ಮುಂಚೆ ಇವಳಿಗೆ ಒಂದು ಒಳ್ಳೆ ಕೆಲಸನ ಕೊಡ್ಸಿ ಇವಳನ್ನು ಕೂಡ ಸೆಟಲ್ ಮಾಡಿಸಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ಇದರಿಂದ ಇವಳು ಸ್ವಲ್ಪ ಎಮೋಷನಲ್ ಆಗ್ತಾಳೆ. ಮತ್ತೊಂದು ಕಡೆ ಇದೇ ಬಿಲ್ಡಿಂಗ್ ನ ರೆಸ್ಟೋರೆಂಟ್ ಗೆ 3 ಜನ ಸ್ಟೂಡೆಂಟ್ಸ್ ಗಳು ಬರ್ತಾರೆ. ಹುಡುಗನ ಹೆಸರು ವಿಲಿಯಂ, ರೆಡ್ ಬಟ್ಟೆಯ ಹುಡುಗಿ ಹೆಸರು ಎಲಿನಾ, ಹಾಗೆ ವೈಟ್ ಬಟ್ಟೆಯ ಹುಡುಗಿ ಹೆಸರು ಜೂಲಿಯಾ. ಹಾಗೆ ಸೆಕ್ಯೂರಿಟಿ ಜೋಗೆ ಬಿಲ್ಡಿಂಗ್ ನಲ್ಲಿ ಏನೋ ಸರಿ ಇಲ್ಲ ಅಂತ ಅರ್ಥ ಆಗ್ತಿರುತ್ತೆ. ಹೊರಗಡೆ ನೋಡಿದ್ರೆ ಪೊಲೀಸರು ಬಂದು ಇಡೀ ಬಿಲ್ಡಿಂಗ್ ನ ಲಾಕ್ ಡೌನ್ ಮಾಡ್ಬಿಡ್ತಾರೆ. ಹೊರಗಡೆ ಇರೋರು ಒಳಗಡೆ ಹೋಗೋದಕ್ಕಾಗೋದಿಲ್ಲ, ಒಳಗಡೆ ಇರೋರು ಹೊರಗಡೆ ಬರೋದಕ್ಕಾಗೋದಿಲ್ಲ. ಇಲ್ಲಿ ಕೇಟಿ ಹಾಗೆ ಸ್ಟೀವ್ ಮಾತಾಡ್ತಾ ನಿಂತಿರ್ಬೇಕಾದ್ರೆ ಜಾಂಬಿಗಳು ಅಟ್ಯಾಕ್ ಮಾಡ್ತಿರ್ತವೆ. ಲೀಸಾ ಹೋಗ್ತಿರ್ಬೇಕಾದ್ರೆ ಬಿದ್ದೋದಾಗ ಕೇಟಿ ಹೆಲ್ಪ್ ಮಾಡ್ತಿರ್ತಾಳೆ.
ಆಗ ಜೋ ಕೂಡ ಇಲ್ಲಿಗೆ ಬಂದು ಇವರೆಲ್ಲರೂ ಸೇಫ್ ಆಗಿ ಒಂದು ಶಾಪ್ ನ ಒಳಗಡೆ ಬರ್ತಾರೆ. ಆಗ ಮಿಸ್ ಆಗಿ ಲೈಟ್ ಆಫ್ ಆಗಿದ್ರಿಂದ ಜಾಂಬಿಗಳು ಶಾಂತವಾಗಿ ಹೋಗ್ತವೆ. ಇದೆಲ್ಲ ಏನಾಗ್ತಿದೆ ಅಂತ ಇವರಿಗೆ ಅರ್ಥನೇ ಆಗ್ತಿರೋದಿಲ್ಲ. ಆಗ ಇಲ್ಲೇ ಇರುವಂತ ಪೊಲೀಸ್ ಹೇಳ್ತಿರ್ತಾನೆ, ಕಿಮ್ ಅನ್ನೋ ಒಬ್ಬ ವ್ಯಕ್ತಿ ಈ ಜಾಂಬಿ ವೈರಸ್ ನ ಹರಡಿಸ್ಬಿಟ್ಟಿದ್ದಾನೆ ಅಂತ. ಆದ್ರೆ ಜಾಂಬಿಗಳಿಗೆ ಮುಂದೆ ಇರುವಂತ ಶಾಪ್ ನಲ್ಲಿ ಸ್ಟೂಡೆಂಟ್ಸ್ ಗಳು ಕಾಣಿಸಿ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಒಂದು ಜಾಂಬಿಗೆ ಅರ್ಥ ಆಗೋಗುತ್ತೆ ಗ್ಲಾಸ್ ನ ಹೊಡೆದಾಕ್ಬೇಕು ಅಂತ. ಇದರಿಂದ ಮೇಲ್ ನೋಡ್ಕೊಂಡು ಕಿರಿಸ್ತಿರುತ್ತೆ. ಎಲ್ಲಾ ಜಾಂಬಿಗಳು ಅದೇ ರೀತಿ ಮಾಡ್ತವೆ. ನಂತರ ಎಲ್ಲಾ ಜಾಂಬಿಗಳು ಒಗ್ಗಟ್ಟಾಗಿ ಗ್ಲಾಸ್ ಅನ್ನ ಹೊಡೆದಾಕೋದಕ್ಕೆ ಶುರು ಮಾಡಿದಾಗ ಇನ್ನೊಂದ್ ಕಡೆ ಇರುವಂತ ಕೇಟಿ ಹೇಳ್ತಿರ್ತಾಳೆ ಲೈಟ್ ಅನ್ನ ಆಫ್ ಮಾಡಿ ಅಂತ. ಇದರಿಂದ ಜೂಲಿಯಾ ಲೈಟ್ ಅನ್ನ ಆಫ್ ಮಾಡ್ತಾಳೆ. ಜಾಂಬಿಗಳು ಶಾಂತವಾಗ್ತವೆ. ಆದ್ರೆ ಇದೇ ಶಾಪ್ ನ ಮೇಲೆ ಒಂದು ಪೋಸ್ಟರ್ ಇರೋದನ್ನ ನೋಡಿ ಅದು ಮನುಷ್ಯ ಅಂತ ಜಾಂಬಿಗಳು ಅದರ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಈ ಕಡೆ ಇಲ್ಲಿ ಇರುವಂತ ಕೇಟಿ ಹಾಗೆ ಇವರೆಲ್ಲರಿಗೂ ಆ ಸ್ಟೂಡೆಂಟ್ಸ್ ಗಳನ್ನ ಕಾಪಾಡಬೇಕು ಅಂತ ಅನ್ನಿಸ್ತಿದೆ. ಆಗ ಜಾಂಬಿಗಳು ಆಡ್ತಿರೋದನ್ನ ನೋಡಿ ಕೇಟಿಗೆ ಒಂದು ಐಡಿಯಾ ಬರುತ್ತೆ. ಇಲ್ಲೇ ತುಂಬಾ ಪೋಸ್ಟರ್ಸ್ ಗಳು ಇದಾವೆ. ಲೀಸಾ ಕೂಡ ಇವಳ ವೀಲ್ ಚೇರ್ ಅನ್ನ ಕೊಡೋದಕ್ಕೆ ಒಪ್ಕೋತಾಳೆ. ಆದ್ರೆ ಜೋ ಕೋಪ ಮಾಡ್ಕೋತಾನೆ. ನಂತರ ಪೋಸ್ಟರ್ ಗಳನ್ನ ವೀಲ್ ಚೇರ್ ಗೆ ಹಾಕಿ ಆಟೋಮೆಟಿಕ್ ಆಗಿ ಮುಂದೆ ಹೋಗೋ ರೀತಿ ಮಾಡಿದಾಗ ಜಾಂಬಿಗಳು ಕೂಡ ಹೊಟ್ಟೋಗ್ತವೆ. ಆಗ ಸ್ಟೂಡೆಂಟ್ಸ್ ಗಳನ್ನ ಕರೀತಾರೆ. ಜೂಲಿಯಾ ಧೈರ್ಯ ಮಾಡಿ ಬರ್ತಾಳೆ. ಎಲ್ಲರ ಜೊತೆ ವಿಲಿಯಂ ಕೂಡ ಬಂದ್ಬಿಡ್ತಾನೆ. ಆದ್ರೆ ಈ ಎಲಿನ ಮಾತ್ರ ಮತ್ತೆ ಹೆದರ್ಕೊಂಡು ಅಲ್ಲಿಗೆ ಹೊಟ್ಟೋಗ್ತಾಳೆ. ಇದರಿಂದ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಸ್ಟೀವ್ ಬರ್ತಾನೆ. ಆಗ ಒಂದು ಜಾಂಬಿ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಎಲಿನ ಏನು ಎಲ್ಲರ ಹತ್ರ ಹೊಟ್ಟೋದ್ಲು. ಆದ್ರೆ ಸ್ಟೀವ್ ಒಂದು ಬಟ್ಟೆ ಅಂಗಡಿಗೆ ಬಂದು ಬಚ್ಚಿಟ್ಕೊಬಿಡ್ತಾನೆ. ಆ ಜಾಂಬಿ ಇಲ್ಲೇ ಇರುವಂತ ಪೋಸ್ಟರ್ ಮೇಲೆ ಅಟ್ಯಾಕ್ ಮಾಡ್ತಿರುತ್ತೆ. ಈ ಕಡೆ ವೀಲ್ ಚೇರ್ ನ ಫಾಲೋ ಮಾಡ್ಕೊಂಡು ಹೋದಂತ ಜಾಂಬಿಗಳಿಗೆ ಅರ್ಥ ಆಗೋಗುತ್ತೆ ಇದು ಮನುಷ್ಯರಲ್ಲ ಅಂತ. ಇದರಿಂದ ಮೇಲ್ ನೋಡ್ಕೊಂಡು ಕಿರ್ಚೋದಕ್ಕೆ ಶುರು ಮಾಡ್ತವೆ. ಸ್ಟೀವ್ ಹತ್ರ ಇರುವಂತ ಜಾಂಬಿನೂ ಕೂಡ ಅದೇ ರೀತಿ ಮಾಡ್ತಿರುತ್ತೆ. ಅದನ್ನ ನೋಡಿದಂತ ಕೇಟಿಗೆ ನೆನಪಾಗುತ್ತೆ. ಆಗ್ಲೇ ಸಿಇಒ ಹೇಳ್ತಿದ್ನಲ್ಲ, ಸೆಮಿ ಕಂಡಕ್ಟರ್ ಸೀರಮ್ ಅನ್ನ ಬಾಡಿಗೆ ಇಂಜೆಕ್ಟ್ ಮಾಡ್ಕೊಂಡ್ರೆ ಮಾತಾಡೋದೇ ಬೇಡ, ಡೈರೆಕ್ಟ್ ಆಗಿ ಬ್ರೈನ್ ಇಂದ ಬ್ರೈನ್ ಗೆ ಇನ್ಫಾರ್ಮೇಶನ್ ನ ಶೇರ್ ಮಾಡಬಹುದು ಅಂತ. ಈ ಜಾಂಬಿಗಳು ಕೂಡ ಅದೇ ರೀತಿ ಮಾಡ್ತಿದಾವೆ. ಅಂದ್ರೆ ಆಗ್ಲೇ ಕಿಮ್ ಸಿಇಒ ಆಗಿ ಇಂಜೆಕ್ಟ್ ಮಾಡಿದ್ದು ಅದೇ ಸೆಮಿ ಕಂಡಕ್ಟರ್ ಸೀರಮ್ ಅನ್ನ ಅಂತ. ಎಷ್ಟೊತ್ವರೆಗೂ ತೆವಳುತ್ತಿದ್ದಂತ ಈ ಜಾಂಬಿಗಳು ಈಗ ನಡೆಯೋದಕ್ಕೆ ಶುರು ಮಾಡ್ಬಿಟ್ಟಿದಾವೆ. ಹಾಗೆ ಅವುಗಳು ಸ್ಟೀವ್ ನ ಮೇಲೆ ಅಟ್ಯಾಕ್ ಮಾಡಿ ಇನ್ಫೆಕ್ಟ್ ಮಾಡ್ಬಿಡ್ತವೆ. ಇದರಿಂದ ಕೇಟಿ ತುಂಬಾ ದುಃಖ ಪಡ್ತಾಳೆ. ಸ್ಟೀವ್ ನ ಫೋನ್ ಇಲ್ಲೇ ಇರುತ್ತೆ. ಅವನ ಫ್ಯಾಮಿಲಿ ಅವರು ಕೂಡ ಕಾಲ್ ಮಾಡ್ತಿರ್ತಾರೆ. ಈ ಕಡೆ ಹೊರಗಡೆ ನೋಡಿದ್ರೆ ಬಿಲ್ಡಿಂಗ್ ನ ಒಳಗಡೆ ಸಿಗಾಕೊಂಡಿರುವಂತ ಫ್ಯಾಮಿಲಿ ಅವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಎಲ್ರು ಹೊರಗಡೆ ಸೇಫ್ ಆಗಿ ಕರ್ಕೊಂಡ್ ಬನ್ನಿ ಅಂತ. ಆದ್ರೆ ಪೊಲೀಸರು ಕೂಡ ಏನ್ ಮಾಡೋದಕ್ಕಾಗುತ್ತೆ, ಎಲ್ರು ಇನ್ಫೆಕ್ಟ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಕೇಟಿ ಸ್ಟೀವ್ ಫ್ಯಾಮಿಲಿಯ ಫೋನ್ ಅನ್ನ ಪಿಕ್ ಮಾಡಿ ಹೇಳ್ತಾಳೆ, ಸ್ಟೀವ್ ಒಬ್ಳು ಹುಡುಗಿನ ಕಾಪಾಡೋದಕ್ಕೆ ಹೋಗಿ ಈಗ ಬದುಕಿಲ್ಲ ಅಂತ. ಸ್ಟೀವ್ ನ ಫ್ಯಾಮಿಲಿ ಅವರಂತೂ ತುಂಬಾನೇ ದುಃಖ ಪಡ್ತಾರೆ. ಪೊಲೀಸ್ ಕೂಡ ಟೆನ್ಷನ್ ಇಂದ ಫೋನ್ ನಲ್ಲಿ ಮಾತಾಡ್ತಿರ್ತಾನೆ. ಹಾಗೆ ಜೋ ಒಂದು ಚೇರ್ ಬ್ಯಾಗ್ ಅನ್ನ ತಗೊಳ್ತಾನೆ. ಯಾಕೆಂತಂದ್ರೆ ಲೀಸಾ ಹತ್ರ ಈಗ ವೀಲ್ ಚೇರ್ ಇಲ್ವಲ್ಲ, ಲೀಸಾನ ಬೆನ್ ಮೇಲೆ ಕೂರಿಸ್ಕೋಬಹುದು ಅಂತ. ಆಗ ಪೊಲೀಸ್ ಹೇಳ್ತಾನೆ, ನಮ್ಮನ್ನ ಕಾಪಾಡಿ ಕರ್ಕೊಂಡು ಹೋಗೋದಕ್ಕೆ ರೆಸ್ಕ್ಯೂ ಟೀಮ್ನವರು ಬರ್ತಿಲ್ಲ. ಯಾಕೆಂತಂದ್ರೆ ಈ ವೈರಸ್ ತುಂಬಾ ವೇಗವಾಗಿ ಹರಡ್ತಿದೆ ಅಂತ. ಇದರಿಂದ ಎಲ್ಲರೂ ಹೆದರ್ಕೋಬಿಡ್ತಾರೆ. ಹಾಗಾದ್ರೆ ನಾವು ಇಲ್ಲೇ ಸಾಯ್ಬೇಕಂತ. ಅದಕ್ಕೆ ಪೊಲೀಸ್ ಮತ್ತೆ ಹೇಳ್ತಾನೆ, ಒಂದೇ ಒಂದು ದಾರಿ ಇದೆ. ಈ ವೈರಸ್ ನ ಹರಡಿಸಿರುವಂತ ಕಿಮ್ ಇದೇ ಬಿಲ್ಡಿಂಗ್ ನ ಒಳಗಡೆ ಇದ್ದಾನೆ. ಈ ವೈರಸ್ ಗೆ ಮೆಡಿಸನ್ ಅವನ ಬಾಡಿ ಒಳಗಡೆನೆ ಇದೆ. ನಾವು ಅವನನ್ನು ಹುಡುಕಿದ್ರೆ ಅವನ ಜೊತೆ ನಮ್ಮನ್ನು ಕೂಡ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ ಅಂತ. ಆಗ ಕೇಟಿ 3ನೇ ಫ್ಲೋರ್ ನಲ್ಲಿರುವಂತ ಸಿಇಒ ಆಫೀಸ್ಗೆ ಕಿಮ್ ಹೋದ್ನಲ್ಲ ಆ ವಿಷಯನ ಹೇಳ್ತಾಳೆ. ಅಂದ್ರೆ ಅವಳಿಗೆ ಕಿಮ್ನ ಬಗ್ಗೆ ಮೊದ್ಲಿಂದಾನೆ ಗೊತ್ತು. ಆದ್ರೆ 3ನೇ ಫ್ಲೋರ್ಗೆ ಇವರು ಹೋಗೋದಾದ್ರೂ ಹೇಗೆ? ಆಗ ಕೇಟಿ ಹೇಳ್ತಾಳೆ, ಈ ಜಾಂಬಿಸ್ ಗಳು ಬ್ರೈನ್ ಇಂದ ಬ್ರೈನ್ ಗೆ ಇನ್ಫಾರ್ಮೇಶನ್ ನ ಶೇರ್ ಮಾಡ್ಕೊಳ್ತಿದಾವೆ. ಆ ರೀತಿ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಅನ್ನ ತಗೊಳ್ತವೆ ಅಂತ. ಇದರಿಂದ ಇವರೆಲ್ಲರಿಗೂ ಒಂದು ಐಡಿಯಾ ಬರುತ್ತೆ. ಅದೇನು ಅಂತಂದ್ರೆ ಸೆಂಟ್ ಅನ್ನ ತಗೊಂಡ್ ಬಂದು ಇಲ್ಲಿ ಒಂದಷ್ಟು ಗೊಂಬೆಗಳಿದಾವೆ. ಆ ಗೊಂಬೆಗಳ ಮೇಲೆ ಹಾಕಿದ್ರೆ ಜಾಂಬಿಸ್ ಗಳು ಗೊಂಬೆ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಆ ಸಮಯದಲ್ಲಿ ಇಲ್ಲಿಂದ ಲಿಫ್ಟ್ ಹತ್ರ ಹೋಗ್ಬೋದು. ಅಕಸ್ಮಾತ್ ಅವುಗಳಿಗೆ ಗೊಂಬೆಗಳು ಮನುಷ್ಯರಲ್ಲ ಅಂತ ಗೊತ್ತಾದ್ರೂ ಕೂಡ ಇನ್ಫಾರ್ಮೇಶನ್ ಶೇರ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಅನ್ನ ತಗೊಳ್ತವೆ. ಅಷ್ಟರಲ್ಲಿ ನಾವು ಖಂಡಿತವಾಗ್ಲೂ ಲಿಫ್ಟ್ ನ ಒಳಗಡೆ ಹೋಗ್ಬೋದು ಅಂತ. ಆದ್ರೆ ಹೊರಗಡೆ ಹೋಗೋದು ಯಾರು? ಆಗ ಒಬ್ಬ ವಯಸ್ಸಾದ ವ್ಯಕ್ತಿ ನಾನು ಹೋಗ್ತೀನಿ ಅಂತಾನೆ. ಯಾರಿಗೂ ನಂಬಿಕೆ ಬರೋದಿಲ್ಲ. ಆದ್ರೆ ವ್ಯಕ್ತಿ ಒಲಿಂಪಿಕ್ ನಲ್ಲಿ ಒಬ್ಬ ಅಥ್ಲೀಟ್ ಆಗಿದ್ದ. ಅದಕ್ಕೆ ಸರಿ ಅಂತ ಎಲ್ರು ರೆಡಿ ಆಗಿ ಇವನು ಕೂಡ ರೆಡಿ ಮಾಡಿ ಹೊರಗಡೆ ಕಳಿಸ್ತಾರೆ. ಇವನು ಹೊರಗಡೆ ಬರ್ತಿದ್ದಂಗೆನೆ ಜಾಂಬಿಗಳನ್ನ ಯಾಮಾರಿಸಿ ಹೋಗ್ತಿದ್ರೆ ಜಾಂಬಿಗಳು ಇನ್ಫಾರ್ಮೇಶನ್ ಶೇರ್ ಮಾಡ್ತವೆ ಆ ವ್ಯಕ್ತಿನ ಹಿಡಿಬೇಕು ಅಂತ. ಈ ವ್ಯಕ್ತಿ ಬಂದು ಸೆಂಟ್ ಗಳನ್ನ ತಗೊಳ್ತಿದ್ರೆ ಅಷ್ಟೊತ್ತಿಗೆ ಈ ಅಂಗಡಿಗೆ ಜಾಂಬಿಗಳು ಕೂಡ ಬಂದ್ಬಿಡ್ತವೆ. ಇದರಿಂದ ನೆಲದ ಮೇಲೆ ಆಯಿಲ್ ಗಳನ್ನ ಹಾಕಿ ಅವುಗಳನ್ನ ಜಾರೋ ರೀತಿ ಮಾಡಿ ಇವನು ಸೇಫ್ ಆಗಿ ಮತ್ತೆ ಎಲ್ರು ಇರುವಂತ ಜಾಗಕ್ಕೆ ಬರ್ತಾನೆ. ಇದರಿಂದ ಸೆಂಟ್ ಅನ್ನ ಕೆಳಗಡೆ ಹಾಕ್ತಾ ಅದಾದ್ಮೇಲೆ ಒಳಗಡೆ ಇರುವಂತ ಗೊಂಬೆಗಳ ಮೇಲೆ ಹಾಕ್ತಾರೆ. ಡೋರ್ ಅನ್ನು ಓಪನ್ ಮಾಡಿದಾಗ ಒಂದು ಜಾಂಬಿ ಒಳಗಡೆ ಬರುತ್ತೆ. ಎಲ್ರು ತುಂಬಾ ಗೊಂಬೆಗಳ ಹಿಂದೆ ಬಚ್ಚಿಟ್ಕೊಬಿಟ್ಟಿದ್ದಾರೆ. ಜಾಂಬಿಗಳು ಮನುಷ್ಯರು ಯಾರು ಅಂತ ಕಂಡಿಡಿಯೋಷ್ಟರಲ್ಲಿ ಆ ಸೆಂಟ್ ನ ಸ್ಮೆಲ್ ತುಂಬಾ ಜಾಸ್ತಿ ಬಂದಿದ್ರಿಂದ ಸೆಂಟ್ ಹಾಕಿರುವಂತ ಗೊಂಬೆಗಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತವೆ. ಇವರೆಲ್ಲರೂ
ಹೊರಗಡೆ ಬರ್ತಾರೆ. ಮುಂದೆನೆ ಲಿಫ್ಟ್ ಇದೆ. ಇದರಿಂದ ಇವರು ಹೋಗ್ತಿರ್ಬೇಕಾದ್ರೆ ಆ ಎಲಿನ ಜಾಂಬಿಗಳಿಗೆ ಗುದ್ಬಿಡ್ತಾಳೆ. ಇದರಿಂದ ಒಂದೊಂದೇ ಜಾಂಬಿಗಳಿಗೆ ಎಚ್ಚರ ಆಗ್ತಿರುತ್ತೆ. ಆಗ ಜೂಲಿಯಾ ಎಲಿನನ್ನ ಕಾಪಾಡ್ತಿರ್ತಾಳೆ. ಜೋ ಲೀಸನ ಕಾಪಾಡ್ತಿರ್ತಾನೆ. ಎಲ್ಲರೂ ಹೇಗೋ ಮಾಡಿ ಕಷ್ಟಪಟ್ಟು ಲಿಫ್ಟ್ ನ ಒಳಗಡೆ ಬಂದು 3ನೇ ಫ್ಲೋರ್ಗೆ ಹೋಗ್ತಿರ್ತಾರೆ. ಇದಾದ್ಮೇಲೆ ಮತ್ತೊಂದ್ ಕಡೆ ಕಾರ್ ನಲ್ಲಿ ಸುಯಾಂಗ್ ಅನ್ನೋ ಒಬ್ಳು ಹುಡುಗಿ ನ್ಯೂಸ್ ನ ನೋಡ್ಕೊಂಡು ಹೋಗ್ತಿರ್ತಾಳೆ. ಈ ನ್ಯೂಸ್ ನಲ್ಲಿ ಹೇಳ್ತಿರ್ತಾರೆ, ವೈರಸ್ ಅನ್ನ ಹರಡಿಸಿರುವಂತ ಕಿಮ್ ಕಾಲೇಜ್ ನಲ್ಲಿ ತುಂಬಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಆಗಿದ್ದ. ಅದಾದ್ಮೇಲೆ ಸೈಂಟಿಸ್ಟ್ ಕೂಡ ಆದ. ಅಷ್ಟೇ ಅಲ್ಲದೆ ಅವನ ತಂದೆನೂ ಕೂಡ ಒಬ್ರು ಸೈಂಟಿಸ್ಟ್ ಆಗಿದ್ರು. ಆದ್ರೆ ಗವರ್ಮೆಂಟ್ ಇಂದ ರಿಸರ್ಚ್ ಗೆ ಅಂತ ಸಿಕ್ಕಿದ್ದಂತ ದುಡ್ಡನ್ನ ಅವನ ಸ್ವಂತ ಖರ್ಚಿಗೆ ಯೂಸ್ ಮಾಡ್ಕೊಂಡ ಅಂತ ಕಿಮ್ ನ ತಂದೆ ಮೇಲೆ ಅಪವಾದ ಬಂದ್ಬಿಡ್ತು. ಆದ್ರಿಂದ ಅದನ್ನ ತಡ್ಕೊಳ್ಳೋದಕ್ಕಾಗದೆ ಅವರೇ ಸತ್ತೋದ್ರು ಅಂತ. ಇದಾದ್ಮೇಲೆ ಸುಯೋಂಗ್ ಆ ಕಿಮ್ ನ ಲ್ಯಾಬ್ ಹತ್ರ ಬಂದು ತಲುಪ್ತಾಳೆ. ಈ ಕಡೆ 3ನೇ ಫ್ಲೋರ್ ಗೆ ಬಂದು ಸಿಇಒ ಆಫೀಸ್ಗೆ ಬಂದಾಗ ಲಾಕ್ ಮಾಡಿರುವಂತ ಕಿಮ್ ಸಿಗ್ತಾನೆ. ಪೊಲೀಸ್ ಅರೆಸ್ಟ್ ಮಾಡ್ತಾನೆ. ಆದ್ರೆ ಪೊಲೀಸ್ ಮತ್ತೆ ಹೇಳ್ತಾನೆ, ರೆಸ್ಕ್ಯೂ ಟೀಮ್ ನವರು ಇಲ್ಲಿಗೂ ಕೂಡ ಬರೋದಿಲ್ಲ. ಗವರ್ನಮೆಂಟ್ ಅವರು ಇನ್ಫೆಕ್ಟ್ ಆಗಿರುವಂತ ಜನರನ್ನ ಪೇಷಂಟ್ಸ್ ಗಳು ಅಂತ ಕನ್ಸಿಡರ್ ಮಾಡಿದ್ದಾರೆ. ಅವರನ್ನ ಸಾಯಿಸೋ ಹಾಗಿಲ್ಲ. ರೆಸ್ಕ್ಯೂ ಟೀಮ್ ನವರು ಒಳಗಡೆ ಬಂದ್ರೆ ಅವರನ್ನ ಸಾಯಿಸಲೇಬೇಕಾಗುತ್ತೆ. ಇದರಿಂದ ಅವರು ಬರೋದಿಲ್ಲ. ನಾವೇ ಟೆರೆಸ್ ನ ಮೇಲೆ ಹೋಗ್ಬೇಕು ಅಂತ ಎಲ್ರಿಗೂ ಟೆನ್ಷನ್ ಆಗೋಗುತ್ತೆ. ಆದ್ರೆ ಜೋಗೆ ಗೊತ್ತಿದೆ ಇಲ್ಲೇ ದೊಡ್ಡ ದೊಡ್ಡ ಐಟಮ್ ಗಳನ್ನ ಸಾಗಿಸುವಂತ ಲಿಫ್ಟ್ ಇದೆ. ಅದಕ್ಕೆ ಅದರ ಸಹಾಯದಿಂದ ಟೆರೆಸ್ ಹೋಗೋದಕ್ಕೆ ರೆಡಿ ಆಗ್ತಾರೆ. ಈ ಕಡೆ ಸುಯೋಂಗ್ ಕಿಮ್ ನ ಲ್ಯಾಬ್ ಹತ್ರ ಬಂದಿದ್ದಾಳಲ್ಲ, ಇವಳು ಕೂಡ ಒಬ್ಳು ಸೈಂಟಿಸ್ಟೇ. ಅಷ್ಟೇ ಅಲ್ಲದೆ ಈಗಾಗಲೇ ಒಂದು ಸೈಂಟಿಸ್ಟ್ ನ ಟೀಮ್ ಇಲ್ಲಿಗೆ ಬಂದಿದೆ. ಕಿಮ್ ನ ಲ್ಯಾಬ್ ನಲ್ಲಿ ಏನ್ ಸಿಗುತ್ತೆ ಅಂತ ಟೆಸ್ಟ್ ಮಾಡೋದಕ್ಕೆ. ಅವ್ರ ಜೊತೆ ಸುಯೋಂಗ್ ಕೂಡ ಸೇರ್ಕೋಬೇಕು. ಇಲ್ಲಿ ಇವರೆಲ್ಲರೂ ಆ ಲಿಫ್ಟ್ ಹತ್ರ ಬಂದು ಟೆರೆಸ್ ಮೇಲೆ ಹೋಗ್ತಿರ್ಬೇಕಾದ್ರೆ ಕಿಮ್ ಆ ವಯಸ್ಸಾದ ವ್ಯಕ್ತಿಗೆ ಇಷ್ಟು ವಯಸ್ಸಾಗಿದ್ರು ಜಾಂಬಿಗಳ ಜೊತೆ ಚೆನ್ನಾಗಿ ಫೈಟ್ ಮಾಡಿದೆ ಅಂತ ಹೇಳ್ತಾ ಲಿಫ್ಟ್ ಡೋರ್ ಓಪನ್ ಆಗೋ ರೀತಿ ಮಾಡ್ಬಿಡ್ತಾನೆ. ಇಲ್ಲೇ ಜಾಂಬಿಗಳು ಇರ್ತವೆ. ಅಟ್ಯಾಕ್ ಮಾಡಿದಾಗ ಆ ವಯಸ್ಸಾದ ವ್ಯಕ್ತಿ ಹಾಗೆ ವಿಲಿಯಂ ಇಬ್ರು ಕೂಡ ಇನ್ಫೆಕ್ಟ್ ಆಗೋಗ್ತಾರೆ. ಕಿಮ್ ಹೊರಗಡೆ ಬರ್ತಾನೆ. ಜಾಂಬಿಗಳು ಏನು ಮಾಡ್ತಿರೋದಿಲ್ಲ. ಮಿಕ್ತವರೆಲ್ಲರೂ ಜಾಂಬಿಗಳನ್ನ ಹೊರಗಡೆ ಹಾಕಿ ಡೋರ್ ಕ್ಲೋಸ್ ಮಾಡಿರ್ತಾರೆ. ಆದ್ರೆ ಕಿಮ್ ಇವರಿಗೆ ಬೇಕೇ ಬೇಕು. ಇದಾದ್ಮೇಲೆ ಇವರು ಟೆರೆಸ್ ಹತ್ರ ಇರುವಂತ 30ನೇ ಫ್ಲೋರ್ಗೆ ಬರ್ತಾರೆ. ಇಲ್ಲೂ ಕೂಡ ತುಂಬಾ ಜಾಂಬಿಗಳು ಇದಾವೆ. ಅದಕ್ಕೆ ಮತ್ತೆ ಡೋರ್ ಕ್ಲೋಸ್ ಮಾಡಿದಾಗ ಲೀಸಾ ಹೇಳ್ತಾಳೆ, ನಾವು ಕಂಟ್ರೋಲ್ ರೂಮ್ಗೆ ಹೋದ್ರೆ CCTV ಕ್ಯಾಮ್ರಾಗಳಿಂದ ಕಿಮ್ ಎಲ್ಲಿದ್ದಾನೆ ಅಂತ ಕಂಡುಹಿಡಿಬಹುದು. ಇದರಿಂದ ಇವರೆಲ್ಲರೂ ಬೇಸ್ಮೆಂಟ್ಗೆ ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಕಂಟ್ರೋಲ್ ರೂಮ್ ಅಲ್ಲೇ ಇರೋದು. ಈ ಕಡೆ ಪೊಲೀಸರು ಹಾಗೆ ಸೈಂಟಿಸ್ಟ್ ನ ಟೀಮ್ ನವರು ಕಿಮ್ ನ ಲ್ಯಾಬ್ ಒಳಗಡೆ ಬರ್ತಾರೆ. ಇಲ್ಲಿ ತುಂಬಾ ಕೋತಿಗಳು ಇರ್ತವೆ. ಎಲ್ಲ ಫ್ರೀಸ್ ಆಗ್ಬಿಟ್ಟಿರ್ತವೆ. ಆದ್ರೂ ಇನ್ನು ಜೀವಂತವಾಗಿರ್ತವೆ. ಆದ್ರೆ ನಂಬರ್ 1 ಬಾಕ್ಸ್ ನಲ್ಲಿರುವಂತ ಕೋತಿ ಹೊರಗಡೆ ಬಂದು ಅಟ್ಯಾಕ್ ಮಾಡ್ತಿರುತ್ತೆ. ಅದೇ ರೀತಿ ಎಲ್ಲಾ ಕೋತಿಗಳು ಗ್ಲಾಸ್ ಹೊಡೆದು ಹೊರಗಡೆ ಬಂದು ಅಟ್ಯಾಕ್ ಮಾಡ್ತಿರ್ತವೆ. ಒಂದು ಕೋತಿ ಸುಯೋಂಗ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಪೊಲೀಸರು ಅದನ್ನ ಸಾಯಿಸ್ತಾರೆ. ನೋಡಿದ್ರೆ ಮಿಕ್ಕೆಲ್ಲ ಕೋತಿಗಳು ಕೂಡ ಫ್ರೀಸ್ ಆಗ್ಬಿಡ್ತವೆ, ಸತ್ತೋಗ್ತವೆ. ಆಗ ಇದೇ ಜಾಗದಲ್ಲಿ ಒಂದು ಬೋರ್ಡ್ ಇರುತ್ತೆ. ಎಲ್ಲಾ ಕೋತಿಗಳನ್ನ ನಂಬರ್ 1 ಕೋತಿಗೆ ಕನೆಕ್ಟ್ ಮಾಡಿರ್ತಾರೆ. ಅಂದ್ರೆ ನಂಬರ್ 1 ಕೋತಿ ಎಲ್ಲಾ ಕೋತಿಗಳನ್ನ ಕಂಟ್ರೋಲ್ ಮಾಡ್ತಿತ್ತು. ಶೂಟ್ ಮಾಡಿರೋದು ನೋಡಿದ್ರೆ ನಂಬರ್ 1 ಕೋತಿಗೆನೆ. ಈ ಕಡೆ ಇವರೆಲ್ಲರೂ ಬೇಸ್ಮೆಂಟ್ ಗೆ ಬಂದು ಕಂಟ್ರೋಲ್ ರೂಮ್ ನ ಕಡೆಗೆ ಹೋಗ್ತಿರ್ಬೇಕಾದ್ರೆ ಈ ಎಲಿನ ಮತ್ತೆ ಸೌಂಡ್ ಮಾಡ್ಬಿಡ್ತಾಳೆ. ಜಾಂಬಿಗಳು ಯಾರು ಅಂತ ಹುಡುಕಾಡ್ತಿದ್ರೆ ಕಾಣಿಸ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಕಾಣದೇ ಇರೋ ರೀತಿ ಜೂಲಿ ಅವಳನ್ನ ಹಿಡ್ಕೊಬಿಟ್ಟಿದ್ದಾಳೆ. ಜಾಂಬಿಸ್ ಗಳ ಗಮನ ಬೇರೆ ಕಡೆಗೆ ಹೋಗ್ತಿದ್ದಂಗೆನೆ ಇವರೆಲ್ಲರೂ ಕಂಟ್ರೋಲ್ ರೂಮ್ ನ ಒಳಗಡೆ ಬರ್ತಾರೆ. ಆದ್ರೆ ಕೇಟಿಗೆ ಡೌಟ್ ಕಾಡ್ತಿರುತ್ತೆ. ಕಿಮ್ ಆ ಜಾಗದಲ್ಲಿ ಇರ್ಲೇ ಇಲ್ಲ. ಆದ್ರೂ ಕೂಡ ವಯಸ್ಸಾದ ವ್ಯಕ್ತಿ ಜಾಂಬಿಗಳ ಜೊತೆ ಫೈಟ್ ಮಾಡಿದ್ದು ಅವನಿಗೆ ಹೇಗ್ ಗೊತ್ತಾಯ್ತು ಅಂತ. ಆದ್ರಿಂದ ಜಾಂಬಿ ವೈರಸ್ ಹರಡಿಸಿರೋದು ಅವನೇ. ಜಾಂಬಿಸ್ ಗಳು ಏನೇನ್ ನೋಡ್ತಾವೋ ಅದು ಅವನಿಗೂ ಕೂಡ ಕಾಣಿಸ್ಬೋದು. ಜಾಂಬಿಸ್ ಗಳಿಗೂ ಅವನಿಗೂ ಏನೋ ಕನೆಕ್ಷನ್ ಇರಬಹುದು ಅಂತ ಇವರಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ನಂತರ CCTV ಇಂದ 3ನೇ ಫ್ಲೋರ್ ನಲ್ಲಿ ಕಿಮ್ ಇರುವಂತ ವಿಷಯ ಅವರಿಗೆ ಗೊತ್ತಾಗುತ್ತೆ. ಕಿಮ್ ಸೀದಾ ಮೊದಲನೇ ಸಲ ಇನ್ಫೆಕ್ಟ್ ಆದಂತ CEO ಹತ್ರ ಬಂದು ಇವನ ಹತ್ರ ಕಚ್ಚಿಸ್ಕೊಬಿಡ್ತಾನೆ. ಆಗ ಇವರೆಲ್ಲರೂ ನೋಡಿದ್ರೆ ಕಿಮ್ಗೆ ಏನು ಆಗ್ತಿರುತ್ತೆ. ಜಾಂಬಿಗಳೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ತಿರ್ತವೆ. ಅದಕ್ಕೆ ಪೊಲೀಸ್ ಹೇಳ್ತಾನೆ, ಈಗ ಜಾಂಬಿಗಳು ಅಟ್ಯಾಕ್ ಮಾಡೋದಿಲ್ಲ, ಹೋಗಿ ಕಿಮ್ ನ ಕರ್ಕೊಂಡ್ ಬರ್ಬೋದು ಅಂತ. ಅದಕ್ಕೆ ಲೀಸಾ ನಾನು ಇಲ್ಲೇ ಇದ್ದು ಸೇಫ್ ಆಗಿರೋ ದಾರಿ ಹೇಳ್ತೀನಿ ಅಂತ ಇರ್ತಾಳೆ. ಇದು ಜೋಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಎಲ್ಲರ ಜೊತೆ ಅಲ್ಲಿಂದ ಹೊರಗಡೆ ಬಂದು 3ನೇ ಫ್ಲೋರ್ ಹತ್ರ ಇರುವಂತ ಕಿಮ್ ಹತ್ರ ಬಂದು ಇವನನ್ನ ಎತ್ಕೊಂಡಾಗ ಜಾಂಬಿಗಳಿಗೆ ಎಚ್ಚರ ಆಗೋಗುತ್ತೆ. ಇದರಿಂದ ಇವನನ್ನ ಕರ್ಕೊಂಡು ಒಂದು ಶಾಪ್ ನ ಒಳಗಡೆ ಬರ್ತಾರೆ. ಆದ್ರೆ ಕಿಮ್ ಜಾಂಬಿಗಳನ್ನ ಕಂಟ್ರೋಲ್ ಮಾಡಿ ಇಲ್ಲಿಗೆ ಬರೋ ರೀತಿ ಮಾಡ್ತಿರ್ತಾನೆ. ಅದನ್ನ ನೋಡಿ ಕೇಟಿ ಇವನ ಕಣ್ಣನ್ನ ಕಟ್ಬಿಡ್ತಾಳೆ. ಹಾಗೆ ಮತ್ತೊಂದು ದಾರಿಯಿಂದ ಹೋಗೋಣ ಅಂತಾಳೆ. ಜಾಂಬಿಗಳು ಅಲ್ಲಿಗೆ ಬರ್ತವೆ. ಆದ್ರೆ ಯಾರು ಇರೋದಿಲ್ಲ. ಯಾಕೆಂದ್ರೆ ಎಲ್ಲರೂ ಒಳಗಡೆನೆ ಇದ್ದಾರೆ. ಕಿಮ್ ಜಾಂಬಿಗಳನ್ನ ಕಂಟ್ರೋಲ್ ಮಾಡ್ತಾನೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ಲು. ಅದಕ್ಕೆ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ, ಇವನ್ ಮುಂದೆ ಯಾರು ಏನು ಕೂಡ ಮಾತಾಡಬಾರದು, ಎಲ್ಲರೂ ಫೋನ್ ಮೆಸೇಜ್ ನಲ್ಲೇ ಮಾತಾಡ್ಕೊಳ್ಬೇಕು ಅಂತ. ಇದಾದ್ಮೇಲೆ ಸೈಂಟಿಸ್ಟ್ ಗಳ ಗುಂಪಿನ ಜೊತೆ ಸುಯಾಂಗ್ ಕೂಡ ಡಾಂಗ್ವುರಿ ಬಿಲ್ಡಿಂಗ್ ಹತ್ರ ಬರ್ತಾಳೆ. ಈ ಕಡೆ ಲೀಸಾ CCTV ನ ಯೂಸ್ ಮಾಡ್ಕೊಂಡು ಸೇಫ್ ಆಗಿರುವಂತ ದಾರಿ ಯಾವ್ದು ಅಂತ
ಎಲ್ಲರಿಗೂ ಮೆಸೇಜ್ ಇಂದ ಹೇಳ್ತಿರ್ತಾಳೆ. ಇವರು ಕೂಡ ಹಾಗೆ ಬರ್ತಿರ್ತಾರೆ. ಈಗ ಇವರು ಲೀಸನ ಕಾಪಾಡೋದಕ್ಕೆ ಹೋಗ್ತಿರೋದು. ಆದ್ರೆ ಪೊಲೀಸ್ ಮಾತ್ರ ನಮ್ಮ ಹತ್ರ ಟೈಮ್ ಇಲ್ಲ, ಕಿಮ್ನ ಕರ್ಕೊಂಡು ಹೊರಗಡೆ ಹೋಗ್ಬೇಕು ಅಂತಾನೆ. ಹೀಗೆ ಮಾತಾಡ್ತಾ ಪೊಲೀಸ್ ಹೇಳ್ಬಿಡ್ತಾನೆ ಲೀಸಾ ಕಂಟ್ರೋಲ್ ರೂಮ್ ನಲ್ಲಿ ಇದ್ದಾಳೆ ಅಂತ. ಇದು ಕಿಮ್ಗೆ ಗೊತ್ತಾಗ್ತಿದ್ದಂಗೆನೆ ಜಾಂಬಿಗಳಿಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ಬಿಡ್ತಾನೆ. ಆಗ ಜಾಂಬಿಗಳು ಕಂಪ್ಯೂಟರ್ ನ ಸಹಾಯದಿಂದ ಕಂಟ್ರೋಲ್ ರೂಮ್ ಎಲ್ಲಿದೆ ಅಂತ ತಿಳ್ಕೊತವೆ. ಇದರಿಂದ ಜೋಗೆ ತುಂಬಾ ಕೋಪ ಬರ್ತಿದ್ರೆ ಕಿಮ್ ಇವನಿಗೆ ಗನ್ ಪಾಯಿಂಟ್ ಮಾಡ್ತಾನೆ. ನಮ್ಗೀಗ ನಿನ್ನ ಅಕ್ಕ ಅಲ್ಲ ಇಂಪಾರ್ಟೆಂಟ್ ಕಿಮ್ ಅಂತ. ಇದರಿಂದ ಇವನು ಲೀಸಾ ಹತ್ರ ಹೊಟ್ಟೋಗ್ತಾನೆ. ಈ ಕಡೆ ಜಾಂಬಿಗಳೆಲ್ಲ ಕಂಟ್ರೋಲ್ ರೂಮ್ ಅನ್ನ ಸುತ್ತುವರೆದ್ ಬಿಟ್ಟಿದಾವೆ. ಆಗ ಕೇಟಿ ಪೊಲೀಸ್ ಇಂದ ಗನ್ ಕಿತ್ಕೊಂಡು ನಾವು ಲೀಸನ ಕಾಪಾಡೋದಕ್ಕೆ ಹೋಗ್ಬೇಕು ಅಂತಾಳೆ. ಆದ್ರೆ ಮಿಕ್ತವ್ರೆಲ್ಲ ಇವಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಯಾಕೆಂತಂದ್ರೆ ಇವರೆಲ್ಲರಿಗೂ ಇವ್ರ ಪ್ರಾಣ ಮುಖ್ಯ ಆಗಿದೆ. ಇದರಿಂದ ಅವಳನ್ನ ಗನ್ ಪಾಯಿಂಟ್ ಗೆ ತಗೊಂಡು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಹೇಳು ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಲೀಸಾಗೆ ಅರ್ಥ ಆಗೋಗಿದೆ ಮಿಕ್ಕವರೆಲ್ಲ ಇವಳನ್ನ ಕಾಪಾಡೋದಕ್ಕೆ ಬರ್ತಿಲ್ಲ ಅಂತ. ಇದರಿಂದ ಅವಳು ಜೋಗೋಸ್ಕರ ಸೇಫ್ ಆಗಿರುವಂತ ದಾರಿನೇ ಹೇಳ್ತಿದ್ದಾಳೆ. ಕಂಟ್ರೋಲ್ ರೂಮ್ಗೆ ಬರೋದಕ್ಕಲ್ಲ, ಅವನನ್ನ ಸೇಫ್ ಆಗಿರುವಂತ ಜಾಗಕ್ಕೆ ಕಳ್ಸೋದಕ್ಕೆ. ಇದು ಜೋಗೆ ಒಪ್ಪಿಗೆ ಇರೋದಿಲ್ಲ, ಇವಳನ್ನ ಕಾಪಾಡಬೇಕು ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಇವಳು ಮಾತ್ರ ಬೇಡ, ತುಂಬಾ ಲೇಟ್ ಆಗೋಗಿದೆ, ನೀನಾದ್ರೂ ಬದುಕು ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಜಾಂಬಿಗಳೆಲ್ಲ ಅಟ್ಯಾಕ್ ಮಾಡ್ಬಿಡ್ತವೆ. ಇದರಿಂದ ಇವನು ತುಂಬಾ ಅಳ್ತಿರ್ತಾನೆ. ಅದಕ್ಕೆ ಇವರೆಲ್ಲರೂ ಹೋಗ್ತಿರ್ಬೇಕಾದ್ರೆ ಗ್ರೂಪ್ ನಲ್ಲಿ ಮೆಸೇಜ್ ಮಾಡ್ತಾನೆ, ನಿಮ್ನ್ಯಾರನ್ನು ನಾನು ಸುಮ್ನೆ ಬಿಡೋದಿಲ್ಲ ಅಂತ. ಹೊರಗಡೆ ನೋಡಿದ್ರೆ ಜನರೆಲ್ಲರೂ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಪ್ರೆಸಿಡೆಂಟ್ ಕೂಡ ಇಲ್ಲಿಗೆ ಬಂದು ತಲುಪಿದಾನೆ. ಬಿಲ್ಡಿಂಗ್ ನಲ್ಲಿ ಇನ್ಫೆಕ್ಟ್ ಆಗಿರುವಂತ ಜನರನ್ನ ಹೇಗೆ ಕಾಪಾಡೋದು ಅಂತ ಇವರೆಲ್ಲರೂ ಯೋಚನೆ ಮಾಡ್ತಿದ್ರೆ ಸುಯೋಂಗ್ ಹೇಳ್ತಾ ಹೋಗ್ತಾಳೆ, ನಾನು ಕಿಮ್ನ ಲ್ಯಾಬ್ ನಲ್ಲಿ ಕೋತಿಗಳನ್ನ ನೋಡಿದ ಪ್ರಕಾರ ಇನ್ಫೆಕ್ಟ್ ಆಗಿರೋರು ಮತ್ತೆ ನಾರ್ಮಲ್ ಆಗೋದಕ್ ಸಾಧ್ಯ ಇಲ್ಲ, ಅವರು ಸತ್ತಂಗೆನೆ ಅಂತ ಮತ್ತೊಂದು ವಿಷಯನ ಹೇಳ್ತಾ ಹೋಗ್ತಾಳೆ. ಕಿಮ್ನ ಲ್ಯಾಬ್ ನಲ್ಲಿ ನಂಬರ್ 1 ಕೋತಿ ಸಾಯ್ತಿದ್ದಂಗೆನೆ ಮಿಕ್ಕೆಲ್ಲ ಕೋತಿಗಳು ಸತ್ತೋದು. ಅಂದ್ರೆ ನಂಬರ್ 1 ಕೋತಿ ಮೊದ್ಲು ಇನ್ಫೆಕ್ಟ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಅದು ಸಾಯ್ತಿದ್ದಂಗೆನೆ ಎಲ್ಲಾ ಕೋತಿಗಳು ಸತ್ತೋದು. ಈಗ ಮನುಷ್ಯರಲ್ಲಿ ಮೊದ್ಲು ಯಾರು ಇನ್ಫೆಕ್ಟ್ ಆದ್ರು ಅಂತ ಗೊತ್ತಾಗಿ ಅವರನ್ನ ಸಾಯಿಸಿದ್ರೆ ಮಿಕ್ಕ ಎಲ್ಲ ಜಾಂಬಿಗಳು ಸತ್ತೋಗ್ಬೋದು, ಹಾಗೆ ವೈರಸ್ ಕೂಡ ಹರಡೋದು ನಿಂತೋಗ್ಬೋದು ಅಂತ. ಇದು ಪ್ರೆಸಿಡೆಂಟ್ ಗೂ ಕೂಡ ಒಳ್ಳೆ ಐಡಿಯಾ ಅನ್ಸುತ್ತೆ. ಮತ್ತೊಂದ್ ಕಡೆ ಕೋಪದಲ್ಲಿರುವಂತ ಜೋ ಒಂದು ಚಾಕುನ ಎತ್ಕೊಂಡು ಜಾಂಬಿಗಳನ್ನ ಸಾಯಿಸ್ತಾ ಮುಂದೆ ಸಾಕ್ತಾ ಇರ್ತಾನೆ. ಹಾಗೆ ಪ್ರೆಸಿಡೆಂಟ್ ಟೀಮ್ ನವರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಡಾಂಗ್ವುರಿ ಬಿಲ್ಡಿಂಗ್ ನ ಸಿಸಿಟಿವಿ ಫುಟೇಜ್ ಗಳನ್ನ ಕಂಟ್ರೋಲ್ ಗೆ ತಗೊಂಡು ಮೊದ್ಲು ಯಾರು ಇನ್ಫೆಕ್ಟ್ ಆಗಿದ್ದು ಕಂಡಿಡಿಬೇಕು ಅಂತ. ಇದಾದ್ಮೇಲೆ ಜೋ ಒಂದು ಸೆಕ್ಯೂರಿಟಿ ರೂಮ್ ಗೆ ಬಂದು ಅವರೆಲ್ಲರೂ ಎಲ್ಲಿ ಹೋಗ್ತಿದ್ದಾರೆ ಅಂತ ತಿಳ್ಕೊತಾನೆ. ಅದಕ್ಕೆ ಅದೇ ಫ್ಲೋರ್ ನಲ್ಲಿ ಅನೌನ್ಸ್ ಕೂಡ ಮಾಡಿಸ್ಬಿಡ್ತಾನೆ ಅವರೆಲ್ಲರೂ ಎಲ್ಲಿದ್ದಾರೆ ಅಂತ. ಈ ವಿಷಯ ಕಿಮ್ಗೆ ಗೊತ್ತಾದಾಗ ಒಂದು ಜಾಂಬಿನ ಬರೋ ರೀತಿ ಮಾಡ್ತಾನೆ. ಆದ್ರೆ ಜಾಂಬಿನ ಪೊಲೀಸ್ ಸಾಯಿಸ್ಬಿಡ್ತಾನೆ. ನಂತರ ಇವರ ಟೀಮ್ ನಲ್ಲಿರುವಂತ ಒಬ್ಬ ವ್ಯಕ್ತಿಗೆ ಶೂಟ್ ಮಾಡ್ತಾನೆ. ಅವನು ಜಾಂಬಿ ಕೈಗೆ ಸಿಗಾಕೊಳ್ತಿದ್ದಂಗೆನೆ ಪೊಲೀಸ್ ಕಿಮ್ನ ಕರ್ಕೊಂಡು ಎಸ್ಕೇಪ್ ಆಗೋದಕ್ಕೆ ನೋಡ್ತಾನೆ. ಆದ್ರೆ ಜಾಂಬಿಗಳ ಕೈಗೆ ಸಿಗಾಕೊಬಿಡ್ತಾನೆ. ಶೂಟ್ ಮಾಡಿರುವಂತ ವ್ಯಕ್ತಿನೂ ಕೂಡ ಇವನ ಕಾಲನ್ನ ಹಿಡ್ಕೊಂಡಿದ್ರಿಂದ ಜಾಂಬಿಗಳು ಕಚ್ಚಿ ಇನ್ಫೆಕ್ಟ್ ಮಾಡ್ಬಿಡ್ತವೆ. ಈ 3 ಜನ ಹುಡುಗಿರು ಕಿಮ್ನ ಕರ್ಕೊಂಡು ಒಂದು ರೂಮ್ ಗೆ ಬಂದು ಕಟ್ಟಾಕ್ತಾರೆ. ಹಾಗೆ ಇವನಿಗೆ ಏನು ಗೊತ್ತಾಗಬಾರದು ಅಂತ ಕೇಟಿ ಗ್ರೂಪ್ ನಲ್ಲಿ ಮೆಸೇಜ್ ಮಾಡಿ ಇವರಿಬ್ರಿಗೂ ಹೇಳ್ತಾಳೆ, ರೆಸ್ಕ್ಯೂ ಟೀಮ್ ಅವರನ್ನ ಇಲ್ಲಿಗೆ ಬರೋ ರೀತಿ ನಾವು ಮಾಡಬಹುದು, ಆದ್ರೆ ಅದಕ್ಕೆ ನಮ್ಗೆ ಆ ಪೊಲೀಸ್ ನ ಫೋನ್ ಬೇಕು, ಅದನ್ನ ತಗೊಂಡ್ ಬರ್ತೀನಿ ಅಂತ ಹೋಗ್ತಾಳೆ. ಆದ್ರೆ ನಾವ್ ಆಗ್ಲೇ ನೋಡಿದ್ವಲ್ಲ ಆ ವಯಸ್ಸಾದಂತ ವ್ಯಕ್ತಿ ಇನ್ಫೆಕ್ಟ್ ಆಗಿದ್ದನ್ನ, ಅವನು ಕೂಡ ಇದೇ ಮೆಸೇಜ್ ಗ್ರೂಪ್ ನಲ್ಲಿ ಇದ್ದ. ಆ ವ್ಯಕ್ತಿಯ ಕಣ್ಣಿಂದ ಮೆಸೇಜ್ ಅನ್ನ ನೋಡಿ ಕಿಮ್ ಅರ್ಥ ಮಾಡ್ಕೊಬಿಡ್ತಾನೆ ಕೇಟಿ ಪೊಲೀಸ್ ಫೋನ್ ನ ತಗೊಂಡ್ ಬರೋದಕ್ಕೆ ಹೋಗಿದ್ದಾಳೆ ಅಂತ. ಹಾಗೆ ಪ್ರೆಸಿಡೆಂಟ್ ಟೀಮ್ ಅವ್ರಿಗೆ ಗೊತ್ತಾಗುತ್ತೆ ಮೊದಲು ಇನ್ಫೆಕ್ಟ್ ಆಗಿದ್ದು ಸಿಒ ಅಂತ. ಈ ಕಡೆ ಕೇಟಿಗೆ ಪೊಲೀಸ್ ನ ಫೋನ್ ಸಿಕ್ಕಿ ಪೊಲೀಸ್ ಟೀಮ್ ನ ಇವಳು ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾ ಹೋಗ್ತಾಳೆ, ನಾವು 32ನೇ ಫ್ಲೋರ್ ನಲ್ಲಿ ಇದೀವಿ, ನಿಮ್ಗೆ ಬೇಕಾಗಿರುವಂತ ಕಿಮ್ ಕೂಡ ನಮ್ಮ ಹತ್ರನೇ ಇದ್ದಾನೆ, ಬಂದು ಅವನ್ ಜೊತೆ ನಮ್ಮನ್ನು ಕೂಡ ಕರ್ಕೊಂಡು ಹೋಗಿ ಅಂತ. ಇದರಿಂದ ಪ್ರೆಸಿಡೆಂಟ್ ಡಿಸೈಡ್ ಮಾಡ್ತಾನೆ 2 ಟೀಮ್ ಅನ್ನ ಬಿಲ್ಡಿಂಗ್ ಗೆ ಕಳಿಸ್ಬೇಕು. ಒಂದು ಟೀಮ್ ನವರು ಸಿಒ ನ ಹುಡುಕ್ಬೇಕು, ಇನ್ನೊಂದು ಟೀಮ್ ನವರು ಕಿಮ್ ಅನ್ನ ಹುಡುಕ್ಬೇಕು ಅಂತ. ಆದ್ರೆ ಕೇಟಿ ಮಾತಾಡಿದ್ದನ್ನ ಇಲ್ಲೇ ಇದ್ದಂತ ಒಂದು ಜಾಂಬಿಯ ಸಹಾಯದಿಂದ ಕಿಮ್ ಕೇಳಿಸ್ಕೊಬಿಟ್ಟಿರ್ತಾನೆ. ಇದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ಎಲಿನಾ ಹಾಗೆ ಅವಳ ಟೀಮ್ ನವರು ಸೇರಿ ಜೂಲಿಯಾಗೆ ತುಂಬಾ ಹಿಂಸೆ ಕೊಡ್ತಿದ್ರು ಅಂತ. ಅದಕ್ಕೆ ಇವಳು ಮಾಡಿದ್ದೆಲ್ಲ ತಪ್ಪು ಅಂತ ಅನ್ಸಿ ಜೂಲಿಯಾಗೆ ಸಾರಿ ಕೇಳ್ತಿರ್ತಾಳೆ. ಇದನ್ನ ಇಲ್ಲೇ ಇರುವಂತ ಕಿಮ್ ಕೂಡ ಕೇಳಿಸ್ಕೊತಿರ್ತಾನೆ. ಅದೇ ಸಮಯಕ್ಕೆ ರೆಸ್ಕ್ಯೂ ಟೀಮ್ ನವರು ಬಿಲ್ಡಿಂಗ್ ಗೆ ಎಂಟರ್ ಆಗ್ತಾರೆ. ಒಂದು ಟೀಮ್ ನವರು ಕಿಮ್ ನ ಹುಡ್ಕೊಂಡು ಹೋದ್ರೆ ಮತ್ತೊಂದು ಟೀಮ್ ನವರು ಸಿಒ ನ ಹುಡ್ಕೊಂಡು ಬರ್ತಾರೆ. ಸಿಒ ನ ಹುಡ್ಕೊಂಡು ಬಂದವರೆಲ್ಲರೂ ಜಾಂಬಿಗಳ ಮಧ್ಯೆ ಸಿಗಾಕೋಬಿಡ್ತಾರೆ. ಮತ್ತೊಂದ್ ಕಡೆ ಕೇಟಿನ ಜೋ ಫಾಲೋ ಮಾಡ್ತಿರ್ತಾನೆ. ಇಲ್ಲಿ ರೂಮ್ ನಲ್ಲಿ ನೋಡಿದ್ರೆ ಜಾಂಬಿಗಳು ಅಟ್ಯಾಕ್ ಮಾಡ್ಬಿಡ್ತವೆ. ಇದರಿಂದ ಎಲಿನ ಜೂಲಿಯನ ತಳ್ಳಿ ಅವಳನ್ನ ಇನ್ಫೆಕ್ಟ್ ಮಾಡ್ಬಿಡ್ತಾಳೆ. ಕಿಮ್ ಇಷ್ಟೊತ್ತಿಗೆ ಫ್ರೀ ಆಗ್ಬಿಟ್ಟಿರ್ತಾನೆ. ಅವನು ಎಲಿನನ್ನು ಕೂಡ ಇನ್ಫೆಕ್ಟ್ ಮಾಡಿಸ್ಬಿಡ್ತಾನೆ. ಮತ್ತೊಂದ್ ಕಡೆ ರೆಸ್ಕ್ಯೂ ಟೀಮ್ ನವರು ಸಿಒನ ಹುಡುಕಿ ಇವನನ್ನೇನು ಸಾಯಿಸ್ತಾರೆ. ಆದ್ರೆ ಇವನು ಸತ್ರು ಕೂಡ ಬೇರೆ ಯಾವ ಜಾಂಬಿಗಳು ಸಾಯೋದಿಲ್ಲ. ಇದರಿಂದ ಎಲ್ಲರೂ ಶಾಕ್ ಅಲ್ಲಿ ಇರ್ತಾರೆ. ಅಷ್ಟಲ್ದೆ ಸಿಒನ ಹುಡ್ಕೊಂಡ್ ಬಂದಂತ ಟೀಮ್ ನವರು ಕೂಡ ಇನ್ಫೆಕ್ಟ್ ಆಗೋಗ್ತಾರೆ. ಇಲ್ಲಿ ನೋಡಿದ್ರೆ ಕೇಟಿ ಬಚ್ಚಿಟ್ಕೊಂಡಿರ್ತಾಳೆ.
ಕಿಮ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಜೋ ಬರ್ತಾನೆ. ಆದ್ರೆ ಜಾಂಬಿಗಳು ಜೋ ಮೇಲೆ ಅಟ್ಯಾಕ್ ಮಾಡ್ತಿರೋದಿಲ್ಲ. ಯಾಕೆಂತಂದ್ರೆ ಅವ್ನ ಬಟ್ಟೆ ಮೇಲೆ ಜಾಂಬಿಗಳ ಲಿಕ್ವಿಡ್ ಇರುತ್ತೆ. ಇವನು ಕೂಡ ನಮ್ಮವನೇ ಅಂತ ಇವುಗಳು ಅನ್ಕೊಳ್ತಿರ್ತವೆ. ಅದಕ್ಕೆ ಕಿಮ್ ಅವನ ಬಟ್ಟೆ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಆರ್ಡರ್ ಮಾಡ್ತಾನೆ. ಆಗ ಕೇಟಿ ಬಂದು ಕಿಮ್ನ ಕಟ್ ಹಾಕೋದಕ್ಕೆ ನೋಡ್ತಾಳೆ. ಆದ್ರೆ ಜಾಂಬಿಸ್ ಗಳು ಬಂದು ಇವನನ್ನ ಬಿಡಿಸ್ಬಿಡ್ತವೆ. ಆದ್ರೆ ಜೋ ಬಂದು ಕಿಮ್ನ ಸಾಯಿಸೋದಕ್ಕೆ ನೋಡಿದಾಗ ಕೇಟಿ ತಡಿತಾಳೆ. ಅವನು ಮೆಡಿಸನ್ ಅಂತ. ಇವನಿಗಂತೂ ತುಂಬಾ ಕೋಪ ಬರ್ತಿರುತ್ತೆ. ಆದ್ರೆ ಅವನು ಮೊದಲು ಕಿಮ್ನ ಸಾಯಿಸ್ಬೇಕು. ಕಿಮ್ ಹತ್ರ ಬಂದಾಗ ಕಿಮ್ ಇನ್ಫೆಕ್ಟ್ ಆಗಿರುವಂತ ಇವನ ಅಕ್ಕನ್ನ ಕರೆಸ್ಬಿಡ್ತಾನೆ. ಅವಳನ್ನ ನೋಡಿ ಇವನು ತುಂಬಾ ಎಮೋಷನಲ್ ಆಗ್ಬಿಡ್ತಾನೆ. ಯಾಕೆ ಅಂತಂದ್ರೆ ಇವನ ಅಕ್ಕ ನಡೀತಿದ್ದಾಳೆ ಅಂತ. ಆದ್ರೆ ಜಾಂಬಿ ಆಗಿರುವಂತ ಅವಳು ಇವನನ್ನು ಕೂಡ ಇನ್ಫೆಕ್ಟ್ ಮಾಡ್ಬಿಡ್ತಾಳೆ. ಅದೇ ಸಮಯಕ್ಕೆ ನಮ್ಗೆ ಗೊತ್ತಾಗುತ್ತೆ ಆ ಇನ್ವಿಟೇಷನ್ ನ ಕೇಟಿಗೆ ಕಳ್ಸಿದ್ದು ಸಿಇಒ ಅಲ್ಲ, ಬದಲಾಗಿ ಕಿಮ್. ನಾನಾಗ್ಲೇ ನಿಮ್ಗೆ ಹೇಳಿದ್ನಲ್ಲ, ಕಿಮ್ನ ತಂದೆ ರಿಸರ್ಚ್ ಗೆ ಯೂಸ್ ಮಾಡ್ಬೇಕಾಗಿದ್ದಂತ ದುಡ್ಡನ್ನ ಅವನ ಸ್ವಂತ ಖರ್ಚಿಗೆ ಯೂಸ್ ಮಾಡ್ಕೊಂಡಂತ ವಿಷಯ ಹರಡ್ತಿದ್ದಂಗೆನೆ ಅವನೇ ಸತ್ತೋದ ಅಂತ. ಆ ರೀತಿಯ ವಿಷಯನ ಪೊಲೀಸ್ಗೆ ಹೇಳಿದ್ದೆ ಕೇಟಿ. ಆದ್ರಿಂದ ಇವಳ ಮೇಲೆ ದ್ವೇಷನ ತೀರ್ಸ್ಕೋಬೇಕು, ಇವಳನ್ನ ಸಾಯಿಸ್ಬೇಕು ಅಂತಾನೆ ಇವಳನ್ನ ಇಲ್ಲಿಗೆ ಬರೋ ರೀತಿ ಇವನು ಮಾಡಿರೋದು. ಅದೇ ಸಮಯಕ್ಕೆ ರೆಸ್ಕ್ಯೂ ಟೀಮ್ನವರು ಬರ್ತಾರೆ. ಜಾಂಬಿಗಳು ಇವಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾವೆ. ಆದ್ರೆ ರೆಸ್ಕ್ಯೂ ಟೀಮ್ನವರು ಕಿಮ್ನ ಮಾತ್ರ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಇದರಿಂದ ಇವಳು ಜಾಂಬಿಗಳಿಂದ ತಪ್ಪಿಸ್ಕೊಂಡು ಒಂದು ರೂಮ್ ನಲ್ಲಿ ಲಾಕ್ ಆಗ್ತಾಳೆ. ಅವಳನ್ನ ಕಾಪಾಡಿ ಅಂತ ಸುಯೋಂಗ್ ಹೇಳ್ತಿದ್ರೆ ಯಾರು ಕೂಡ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಿರೋದಿಲ್ಲ. ಆಗ ಲಾಕ್ ಆಗಿರುವಂತ ಕೇಟಿಗೆ ಒಂದು ಕಾಲ್ ಬರುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇಷ್ಟೊತ್ವರೆಗೂ ನಾವು ನೋಡಿದಂತ ಸುಯೋಂಗ್ ಬೇರೆ ಯಾರು ಅಲ್ಲ, ಆಗ್ಲೇ ಎಲಿನನ್ನ ಕಾಪಾಡೋದಕ್ಕೆ ಹೋಗಿ ಸತ್ತೋದ್ನಲ್ಲ ಸ್ಟೀವ್, ಅವನ ಹೆಂಡತಿನೇ. ಸುಯೋಂಗ್ ಕಿಮ್ನ ಲ್ಯಾಬ್ ನಲ್ಲಿ ನಡೆದಂತ ಎಲ್ಲಾ ಘಟನೆನ ಕೇಟಿಗೆ ಹೇಳ್ತಾಳೆ. ನಂಬರ್ 1 ಕೋತಿ ಸತ್ತಾಗ ಬೇರೆ ಕೋತಿಗಳು ಕೂಡ ಸತ್ತೋದು. ಆದ್ರೆ ಮೊದ್ಲು ಇನ್ಫೆಕ್ಟ್ ಆಗಿದ್ದಂತ ಸಿಇಒನ ಸಾಯಿಸಿದ್ರೆ ಬೇರೆ ಜಾಂಬಿಗಳು ಸಾಯ್ಲಿಲ್ಲ ಅಂತ. ಆಗ ಇವರಿಗೆ ನಿಧಾನವಾಗಿ ಅರ್ಥ ಆಗುತ್ತೆ. ಆ ನಂಬರ್ 1 ಕೋತಿ ಮೊದ್ಲು ಇನ್ಫೆಕ್ಟ್ ಆಗಿದ್ದು ಅಲ್ಲ, ಅದು ಬೇರೆ ಕೋತಿಗಳನ್ನ ಕಂಟ್ರೋಲ್ ಮಾಡ್ಬೇಕು ಅಂತಾನೆ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದಿದ್ದು. ಅಂದ್ರೆ ಈಗ ಜಾಂಬಿಗಳನ್ನ ಕಂಟ್ರೋಲ್ ಮಾಡ್ತಿರೋದು ಕಿಮ್ ಸತ್ರೆ ಬೇರೆ ಜಾಂಬಿಗಳು ಕೂಡ ಸತ್ತೋಗ್ತವೆ ಅಂತ. ರೆಸ್ಕ್ಯೂ ಟೀಮ್ನವರು ಕಿಮ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇನ್ಫೆಕ್ಟ್ ಆಗಿರುವಂತ ಮತ್ತೊಂದು ಟೀಮ್ನವರು ಬಂದು ಎಲ್ಲರನ್ನು ಇನ್ಫೆಕ್ಟ್ ಮಾಡ್ಬಿಡ್ತಾರೆ. ಈಗ ರೆಸ್ಕ್ಯೂ ಟೀಮ್ನವರೆಲ್ಲ ಇನ್ಫೆಕ್ಟ್ ಆಗೋಗಿದ್ದಾರೆ. ಅವರನ್ನ ಕಂಟ್ರೋಲ್ಗೆ ತಗೊಂಡು ಕಿಮ್ ಬಿಲ್ಡಿಂಗ್ ಇಂದ ಕೆಳಗಡೆ ಬಂದು ಒಂದು ವ್ಯಾನ್ ಹತ್ರ ಹೋಗ್ತಿರ್ತಾನೆ. ಈ ಕಡೆ ಸುಯೋಂಗ್ ಪ್ರೆಸಿಡೆಂಟ್ ನ ಟೀಮ್ನವರಿಗೆ ಹೇಳ್ತಾಳೆ ಕಿಮ್ನ ಸಾಯಿಸಿದ್ರೆ ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ. ಆದ್ರೆ ಯಾರು ಒಪ್ಕೊಳ್ಳೋದಿಲ್ಲ. ಕಿಮ್ಮೆ ಮೆಡಿಸನ್, ಅವನ್ನ ಹೇಗ್ ಸಾಯಿಸೋದು ಅಂತ. ಈ ಕಡೆ ಕಿಮ್ ಒಂದು ವ್ಯಾನ್ ನಲ್ಲಿ ಜನರಿರುವಂತ ಜಾಗಕ್ಕೆ ಬರ್ತಿರ್ತಾನೆ. ಈ ಕಡೆ ಕೇಟಿ ಆ ರೂಮ್ ಇಂದ ಹೊರಗಡೆ ಬಂದು ಒಂದು ಜಾಕೆಟ್ ಅನ್ನ ಮೈ ಮೇಲೆ ಹಾಕೋಬಿಡ್ತಾಳೆ. ಜಾಂಬಿಗಳು ಏನು ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಈ ಜಾಕೆಟ್ ನಲ್ಲಿ ಜಾಂಬಿಗಳ ಆ ವೈಟ್ ಲಿಕ್ವಿಡ್ ಇದೆ. ಆಗ ಈ ಕಡೆ ನೋಡಿದ್ರೆ ಜನರಿರುವಂತ ಜಾಗಕ್ಕೆ ಕಿಮ್ ವ್ಯಾನ್ ತಗೊಂಡ್ ಬರ್ತಾನೆ. ಒಳಗಡೆ ಇರುವಂತ ಜಾಂಬಿಗಳು ಎಲ್ಲರನ್ನು ಇನ್ಫೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತವೆ. ಇಷ್ಟು ವೇಗವಾಗಿ ಜಾಂಬಿ ವೈರಸ್ ಹರಡ್ತಿರೋದನ್ನ ನೋಡಿ ಪ್ರೆಸಿಡೆಂಟ್ ನ ಟೀಮ್ ನವರು ಎಸ್ಕೇಪ್ ಆಗೋದಕ್ಕೆ ಶುರು ಮಾಡ್ತಾರೆ. ಇಷ್ಟೊತ್ತಿಗೆ ಕೇಟಿನು ಕೂಡ ಬಿಲ್ಡಿಂಗ್ ಇಂದ ಹೊರಗಡೆ ಬಂದ್ಬಿಟ್ಟಿರ್ತಾಳೆ. ಅದಕ್ಕೆ ಸುಯೋಂಗ್ಗೆ ಕಾಲ್ ಮಾಡಿ ಕಿಮ್ ಎಲ್ಲಿದ್ದಾನೆ ಹೇಳೋದಕ್ಕಾಗುತ್ತಾ ಅಂತಾಳೆ. ಇವಳು ಕೂಡ CCTVನ ಯೂಸ್ ಮಾಡ್ಕೊಂಡು ಅವನು ಎಲ್ಲಿದ್ದಾನೆ ಅಂತ ಕಂಡಿಡ್ದು ಇವಳಿಗೆ ಹೇಳ್ತಾಳೆ. ಇವಳು ಒಂದು ಕಾರ್ ನಲ್ಲಿ ಇವನ ಹತ್ರ ಬಂದು ಆಕ್ಸಿಡೆಂಟ್ ಮಾಡೋದಕ್ಕೆ ನೋಡ್ತಾಳೆ. ಇದರಿಂದ ಅವನು ಜಾಂಬಿಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಬಿಟ್ಟಾಗ ಇವಳು ಹೊರಗಡೆ ಬಂದ್ಬಿಡ್ತಾಳೆ. ಆಗ ಇವನು ಆ ಜಾಕೆಟ್ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಹೇಳ್ತಾನೆ. ಇದರಿಂದ ಇವಳು ಜಾಕೆಟ್ ನ ಒಂದು ಜಾಂಬಿ ಮೇಲೆ ಹಾಕ್ದಾಗ ಈ ಜಾಂಬಿಗೆ ಏನು ಕಾಣಿಸ್ತೆ ಒಂದೇ ಕಡೆ ಸುತ್ತ ತಿರುಗ್ತಿರುತ್ತೆ. ಮಿಕ್ಕ ಜಾಂಬಿಗಳಿಗೂ ಕೂಡ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಸುತ್ತ ತಿರುಗೋದಕ್ಕೆ ಶುರು ಮಾಡ್ಬಿಡ್ತವೆ. ಈಗ ಈ ಜಾಂಬಿಗಳು ಸುಸ್ತಾಗಿ ಸಾಯೋವರೆಗೂ ನಿಲ್ಲೋದಿಲ್ಲ. ಅದಕ್ಕೆ ಕಿಮ್ ತುಂಬಾ ಕಷ್ಟಪಟ್ಟು ಆ ಜಾಂಬಿ ಮೇಲಿರುವಂತ ಜಾಕೆಟ್ ನ ತೆಗಿತಿದ್ದಂಗೆನೆ ಎಲ್ಲ ಶಾಂತವಾಗ್ತವೆ. ಆದ್ರೆ ಕೇಟಿ ಗಮನಿಸ್ತಾಳೆ, ಈ ರೀತಿ ಆಗಿದ್ರಿಂದ ಮೊದಲು ಜಾಂಬಿಗಳು ಇನ್ಫೆಕ್ಟ್ ಆದಾಗ ತೆವಳ್ತಿದ್ವಲ್ಲ, ಹಾಗೆ ಪೋಸ್ಟರ್ ಗಳನ್ನ ನೋಡಿ ಮನುಷ್ಯರು ಅಂತ ಅರ್ಥ ಮಾಡ್ಕೋತಿದ್ವಲ್ಲ, ಈಗ ಮತ್ತೆ ಅದೇ ಲೆವೆಲ್ ಗೆ ಬಂದ್ಬಿಟ್ಟಿದವೆ. ಆಗ ಇವಳು ಕಿಮ್ನ ಒಂದು ಬಸ್ ಹತ್ರ ತಳ್ತಾಳೆ. ಬಸ್ ನ ಮೇಲೆ ಪೋಸ್ಟರ್ ನೋಡಿ ಜಾಂಬಿಗಳು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ಇದರ ಮಧ್ಯದಲ್ಲಿ ಕಿಮ್ ಬೆಂಕಿಗೆ ಸಿಕ್ಕಾಕೊಂಡು ಮೈಗೆಲ್ಲ ಬೆಂಕಿ ಹತ್ಕೊಂಡು ಒದ್ದಾಡ್ತಾ ಸತ್ತೋಗ್ತಾನೆ. ಅವನು ಸಾಯ್ತಿದ್ದಂಗೆನೆ ಜಾಂಬಿಗಳು ಕೂಡ ಕೋತಿಗಳ ರೀತಿನೇ ಫ್ರೀಸ್ ಆಗ್ಬಿಡ್ತವೆ. ಇದನ್ನ CCTV ನೋಡ್ತಿರುವಂತ ಸುಯೋಂಗ್ ಸಂತೋಷ ಪಡ್ತಿರ್ತಾಳೆ. ಎಲ್ಲನೂ ಸಾಲ್ವ್ ಆಯ್ತು ಅಂತ. ಕೇಟಿನು ಕೂಡ ಇದೇ ಸಂತೋಷದಿಂದ ಸುಯೋಂಗ್ ಜೊತೆ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಈ ಜಾಂಬಿಗಳು ಇನ್ನೂ ಕೂಡ ಸತ್ತಿಲ್ಲ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಸುಯೋಂಗ್ ನ ಗಂಡನ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.